ಬಾಳೆ ದಿಂಡಿನಿಂದ ಒಲೆ. ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಎನ್ನುವ ಸುಂದರವಾದ ಗಾದೆ ಮಾತಿಗೆ ಉದಾಹರಣೆ ಎನ್ನುವಂತೆ ದೇವರ ನೈವೇದ್ಯಕ್ಕೆ ಆಯುರ್ವೇದದಲ್ಲಿ ವಿವಿಧ ಔಷಧಗಳಿಗೆ ಮತ್ತು ಸಾಮಾನ್ಯ ಮನುಷ್ಯರಿಗೂ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವ ಸುಂದರವಾದ ಬಾಳೆಹಣ್ಣು ಗೊನೆಯನ್ನು ಕಡಿದ ನಂತರ ಕಡಿದು ಬಿಸಾಕುವ ಬಾಳೆ ದಿಂಡಿನ ಸಹಾಯದಿಂದ ಹಳ್ಳಿಯ ಮಹಿಳೆಯೊಬ್ಬಳು ಸುಂದರವಾದ ಒಲೆಯನ್ನು ತಯಾರಿಸುತ್ತಿರುವುದು ನಿಜಕ್ಕೂ ಅದ್ಭುತವಾಗಿದೆ. ಇತ್ತೀಚೆಗೆ ಮನೆಗಳಲ್ಲೂ ಅಡುಗೆ ಮಾಡಲು ಸೀಮೆ ಎಣ್ಣೆ, ಎಲೆಕ್ಟ್ರಿಕ್ ಇಲ್ಲವೇ ಗ್ಯಾಸ್ ಒಲೆಯನ್ನು ಬಳಸುವ ಮುನ್ನ ಹಿಂದಿನ ಕಾಲದಲ್ಲಿ 3 ದೊಡ್ಡ ಕಲ್ಲುಗಳನ್ನು ಇಲ್ಲವೇ ಇಟ್ಟಿಗೆಗಳನ್ನು ತ್ರಿಕೋನಾಕೃತಿಯಲ್ಲಿ ಜೋಡಿಸಿ ಅದನ್ನೇ ಒಲೆಯಾಗಿಸಿ ಅದರ ಮೇಲೆ ಅಡುಗೆ ಪಾತ್ರೆ ಇರಿಸಿ ಮನೆಯ ಸುತ್ತಮುತ್ತಲೂ ದೊರೆಯುತ್ತಿದ್ದ ಒಣಗಿದ ಮರ ಮುಟ್ಟುಗಳು ಇಲ್ಲವೇ ತೆಂಗಿನಕಾಯಿಯ ತ್ಯಾಜ್ಯ ವಸ್ತುಗಳ ಸಹಾಯದಿಂದ ಅಡುಗೆಯನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಕಾಲಾನಂತರ ಮನೆಯ ಹೆಂಗಸರು ಜೇಡಿಮಣ್ಣಿನ ಸಹಾಯದಿಂದ ಒಲೆಯನ್ನು ತಯಾರಿಸಿ ಅದಕ್ಕೆ ಸಗಣಿಯಿಂದ ಸಾರಿಸಿ ಒಲೆಯನ್ನು ಮಾಡಿಕೊಳ್ಳುತ್ತಿದ್ದರು. ಅದು ಅಂದು ಮತ್ತು ಚಂದವಿರದೆ ಇರುವುದನ್ನೂ ಸಹ ನೋಡಿದ್ದೇವೆ. ಕಲಿಯುಗದ ಕಲ್ಪವೃಕ್ಷ ಎಂದೇ ಕರೆಯಲ್ಪಡುವ ತೆಂಗಿನ ಮರದ ನಂತರ ಸ್ಥಾನ ಪಡೆದಿರುವ ಬಾಳೆ ಗಿಡದ ಅದರ ಎಲ್ಲಾ ವಸ್ತುಗಳು ಅರ್ಥಾತ್ ಹಣ್ಣು, ದಿಂಡು, ಬಾಳೆ ಪಟ್ಟೆ, ಬಾಳೆ ನಾರು ಎಲ್ಲವೂ ಉಪಯೋಗಕ್ಕೆ ಬರುತ್ತದೆ. ತ್ಯಾಜ್ಯ ಎನಿಸಿಕೊಳ್ಳುವ ದಿಂಡಿನ ಸಹಾಯದಿಂದ ಈ ಮಹಿಳೆ ಚಂದನೆಯ ಒಲೆ ಮಾಡುವುದನ್ನು ನೋಡಲು ನಿಜಕ್ಕೂ ಪುಣ್ಯ ಮಾಡಿರಬೇಕು ಎಂದರೂ ತಪ್ಪಾಗದು. ಇದನ್ನೆಲ್ಲ ನೋಡಿದ ನಂತರ ಹಳ್ಳಿಯ ಹೆಣ್ಣು ಮಕ್ಕಳು ಬುದ್ಧಿವಂತರಲ್ಲ ಎಂದು ಯಾರಾದರೂ ಹೇಳಿದರೆ ನಂಬಲು ಸಾಧ್ಯವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?